ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ನಾನಿವತ್ತು ವೆಜಿಟೇಬಲ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಯಾರಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಈರುಳ್ಳಿನ ಒಂದೆರಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಯಾವ ತರಕಾರಿ ಇರುತ್ತೋ ನಿಮ್ಮನೇಲಿ ಅದನ್ನು, ಶುಂಠಿ, ಬೀಟ್ರೋಟು, ಬಟಾಣಿ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆಗೆ ಬೆಣ್ಣೆ ಹಾಕ್ಕೊಳ್ಳೋಣ. ಯಾವ ತರಕಾರಿ ಇರುತ್ತೋ ಆ ತರಕಾರಿನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಎಣ್ಣೆಲ್ಲೇ ಬೇಯಬೇಕಲ್ವ ಅದು. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೇ ಸ್ವಲ್ಪ ಜೀರಿಗೆ, ಸಾಸಿವೆ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಇಟ್ಕೊಳ್ಳೋಣ ಇದನ್ನು. ಇವಾಗ ಹಸಿ ಬಟಾಣಿನ ತೊಳೆದಿಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ಕೊಳ್ಳೋಣ. ಎಲ್ಲ ತರಕಾರಿ ಹಾಕಿರ್ತೀವಲ್ವ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ಳೋಣ. ಕ್ಯಾಬೇಜ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ, ಬೀನ್ಸು ಎಲ್ಲನೂ ಹಾಕ್ಕೊಳ್ಳೋಣ. ಇದಕ್ಕೇ ಹಾಕ್ಕೊಂಡು ಎಲ್ಲನೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾರೆಟು ಕಟ್ ಮಾಡಿಲ್ಲ, ತುರಿದಿಟ್ಕೊಂಡಿದ್ದೆ ನಾನು, ಅದನ್ನು ಹಾಕ್ಕೊಳ್ಳೋಣ ಇದಕ್ಕೇ. ನಿಮಗೆ ಬೀಟ್ರೋಟ್ ಬೇಡ ಅಂದರೆ ಬಿಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳೂ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಹಾಕಿದರೆ. ಅದಕ್ಕೆ ಅದನ್ನು ತುರಿದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಒಂದೆರಡು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆ, ಅದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿರಿ ಎಷ್ಟು ಕಲರ್ ಬಂದಿದೆ ಅಂತ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗಲೇ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಡೋಣ. ಇದಕ್ಕೊಂದು ಸ್ವಲ್ಪ ಖಾರದ ಪೌಡ್ರು, ಅಚ್ಚ ಖಾರದ ಪೌಡ್ರು ಹಾಕ್ತಾಯಿದ್ದೀನಿ. ಚಪಾತಿ ಬೇಕಿದ್ರೆ ಹಿಂಗೇನೆ ತಿನ್ಕೋಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ ಇದಕ್ಕೇ. ಸ್ವಲ್ಪ ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಮಸಾಲೆ, ಜಾಸ್ತಿ ಏನು ಹಾಕ್ತಾಯಿಲ್ಲ ನಾನು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ನಿಮಗೆ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಇದಕ್ಕೇ. ಇವಾಗ ಅನ್ನ ಮಾಡಿಟ್ಕೊಂಡಿದ್ದೆ, ಅನ್ನನ ಇದಕ್ಕೆ ಕಲಿಸ್ಕೊಂಬಿಡೋಣ. ಮುಂಚೆನೇ ಅನ್ನ ರೆಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಕಲಿಸ್ತಾ ಇದ್ದೀನಿ ನಾನು. ಬೇಗನೆ ಆಗೋಗುತ್ತೆ. ನೀವು ಈ ಕಡೆ ಅನ್ನ ಮಾಡಿಟ್ಕೊಂಡ್ರೆ ಎಲ್ಲ ತರಕಾರಿ ಹೆಚ್ಕೊಂಡ್ಬಿಟ್ರೆ ಬೇಗನೆ ಮಾಡ್ಕೋಬೋದು. ವೆರೈಟಿ ಟೇಸ್ಟು ಕೂಡ ಇರುತ್ತೆ ಇದಕ್ಕೆ. ನೋಡಿರಿ ಯಾವ ಥರ ಬಂದಿದೆ ಅಂತ. ನೀಟಾಗಿ ಕಲಿಸ್ಕೋಬೇಕು ಎಲ್ಲನೂ. ನಿಮಗೆ ಬೀಟ್ರೋಟ್ ಕಲರ್ ಚೆನ್ನಾಗಿ ಅನಿಸ್ಲಿಲ್ಲ ಅಂದರೆ ಬೀಟ್ರೋಟ್ ಬಿಟ್ಟು ಎಲ್ಲನೂ ಹಾಕ್ಕೊಂಡು ಮಾಡ್ಕೊಳ್ಳಿ. ಬೀಟ್ರೋಟ್ ಹಾಕ್ಕೊಂಡ್ರೆ ರೆಡ್ ಕಲರ್ ಬರುತ್ತೆ ಅಷ್ಟೇ. ನೋಡಿರಿ ಯಾವ ಥರ ಬಂದಿದೆ ಅಂತ. ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.